ವಿದ್ಯಾರ್ಥಿ ಚಳವಳಿಗೂ ಕೂಡ ಒಂದು ಮಾನ ಮರ್ಯಾದೆ ಅಂತ ಇತ್ತು ಒಂದು ಕಾಲದಲ್ಲಿ. ಅವಾಗ ವಿದ್ಯಾರ್ಥಿ ಚಳವಳಿಗಳನ್ನೇ ಒಂದು ರೀತಿ ಸಮಾಜಕ್ಕೆ ಒಂದು ಅಜೆಂಡಾನ ರೂಪಿಸ್ತಾ ಇತ್ತು. ನಿಜವಾಗಿಯೂ ಕೂಡ ಈ ಸಮಾಜಕ್ಕೆ ಬೇಕಾಗಿರೋದು ಏನು ಅನ್ನೋದನ್ನ ತುಂಬಾ ಸ್ಪಷ್ಟವಾಗಿ ಕಾಣಿಸ್ತಾ ಇದ್ದಿದ್ದೇನೆ ಕಾಲೇಜಿನ ಕ್ಯಾಂಪಸ್ನ ಅಂಗಳದಲ್ಲಿ. ಸಿದ್ದನಗೌಡ ಪಾಟೀಲ್ರವರ ಅಭಿನಂದನಾ ಕಾರ್ಯಕ್ರಮ ಹೋರಾಟದ ಗೀತೆಯಿಂದ ಆರಂಭ ಆಗದೆ ಹೋಗಿದ್ರೆ ಆಶ್ಚರ್ಯ ಆಗ್ತಿತ್ತು ಅಲ್ವಾ? ಸೊ ಯಾಕೆಂತಂದ್ರೆ ಇಡೀ ಬದುಕನ್ನ ಹೋರಾಟದ ಮೂಲಕವೇ ಕಂಡುಕೊಂಡ, ಮತ್ತೆ ಹೋರಾಟಕ್ಕೆ ಹೊಸ ಅರ್ಥ ಕೊಟ್ಟ, ಹೋರಾಟಕ್ಕೆ ಒಂದು ಹೋರಾಟವೇ ಮಾನವೀಯ. ಆದರೆ ಆಗ್ಲೇ ಹೇಳಿದಾಗೆ ಹಲವು ಹೋರಾಟಗಳ ಮಧ್ಯದಲ್ಲೂ ಕೂಡ ಮಾನವೀಯ ಹೋರಾಟಗಳು ಅಪರೂಪ ಆಗ್ತಾ ಇರೋ ದಿನಗಳಲ್ಲಿ ಅದನ್ನ ಎತ್ತಿ ಹಿಡಿದಂತ ಸಿದ್ದನಗೌಡ ಪಾಟೀಲರು ಸೊ ತುಂಬಾ ಆಪ್ತರು. ಸೊ ಸಿದ್ದನಗೌಡ ಪಾಟೀಲ್ ಅವರಿಗೆ ಪ್ರಶಸ್ತಿಗಳು ಅರಸಿ ಬಂದಿದ್ದು ಕಡಿಮೆ ಏನಲ್ಲ. ಯಾಕೆಂತಂದ್ರೆ ಆಗ್ಲೇ ಶಿವಾನಂದ ತಗಡೂರು ಅವರು ಹೇಳಿದಾಗೆ ಅವರು ಸಿಕ್ಕಾಪಟ್ಟೆ ಹೋರಾಟಗಳನ್ನು ಮಾಡಿದ್ದಾರೆ. ಒಂದು ರೀತಿ ಅವರನ್ನ, ನನ್ನ ಸಂಸ್ಥೆ ಹೆಸರು ಕೂಡ ಬಹುರೂಪಿ, ಆದ್ರೆ ಅದನ್ನೇ ಹೇಳಬೇಕು ಅಂದ್ರೆ ಅವರು ನಿಜಕ್ಕೂ ಬಹುರೂಪಿ. ಯಾಕೆ ಅಂತಂದ್ರೆ ಅವರು ಹೋರಾಟಗಾರರಿಗೆ ಹೋರಾಟಗಾರರ ತರ ಕಾಣಿಸ್ತಾರೆ, ಪತ್ರಕರ್ತರಿಗೆ ಪತ್ರಕರ್ತರ ತರ ಕಾಣಿಸ್ತಾರೆ, ಮತ್ತೆ ಪುಸ್ತಕ ಲೋಕಕ್ಕೆ ಅವರು ಪ್ರಕಾಶನ ಸಂಸ್ಥೆಯ MD ಅವರು, ನವ ಕರ್ನಾಟಕ ಪ್ರಕಾಶನದ ಸಂಸ್ಥೆಯ ಆಡಳಿತ ನಿರ್ದೇಶಕರು. ಸೊ ಹೀಗೆ ಮತ್ತೆ ತುಂಬಾ ಒಳ್ಳೆ ಹ್ಯೂಮನ್ ಬೀಯಿಂಗ್, ಒಳ್ಳೆ ಸಂಸಾರಸ್ಥ. ಮತ್ತೆ ಅದಕ್ಕಿಂತಲೂ ಹೆಚ್ಚಾಗಿ ನಾನು ನೋಡಿದ್ದೇನೆ, ಯಾಕೆಂದ್ರೆ ಆಗ್ಲೇ ಹೇಳಿದಾಗೆ ನನ್ನ ಮತ್ತೆ ಅವರ ಕಚೇರಿ ಮೇಲೆ ಮತ್ತೆ ಕೆಳಗಿನ ಮಾಡಿದ್ರಿಂದ ಸಾಕಷ್ಟು ಇವರ ಊರಿನ ಮತ್ತೆ ಊರಿನ ಅಲ್ಲದ ಸಂಗಾತಿಗಳ ಕಷ್ಟಗಳಿಗೆ ಯಾವ ರೀತಿ ಸ್ಪಂದಿಸ್ತಾ ಇದ್ರು ಅಂತೇಳಿ. ಸೊ ಆ ಕಾರಣದಿಂದಾಗಿ ಸಿದ್ದನಗೌಡ ಪಾಟೀಲ್ರವರು ನಿಜಕ್ಕೂ ಕೂಡ ಅವರು ಒಬ್ಬ ಬಹುಮುಖಿ ಮತ್ತೆ ಬಹುರೂಪಿ. ನನಗೆ ಅವರು ಪರಿಚಯ ಆಗಿದ್ದು ಅವರು ಆ ಬಹುರೂಪಿಯಲ್ಲಿ ಇನ್ನೊಂದು ಮುಖ, ಅವರು ತುಂಬಾ ಒಳ್ಳೆ ಕವಿ, ತುಂಬಾ ಒಳ್ಳೆ ಕವಿ. ಯಾಕೆ ಅಂತಂದ್ರೆ ಬೀದಿಗಳಲ್ಲಿ ಅವರ ಹಾಡುಗಳನ್ನ ಹಾಡ್ತಾ ಇದ್ದಂತಹ ಕಾಲ ಇತ್ತು. ಮತ್ತೆ ಅಷ್ಟೇ ಅಲ್ಲ, ಅವರ ಕವಿತೆಗಳನ್ನ ಮೆಚ್ಚಿ ಇಡೀ ನಾಡಿನ ಬಹುತೇಕ ಬಸವರಾಜ ಕಟ್ಟಿಮನಿಯವರಿಂದ ಹಿಡಿದು ಸೊ ಸಾಕಷ್ಟು ಜನರು ಬರೆದಂತಹ ವಿಮರ್ಶೆಗಳನ್ನ ನಾನು ಓದಿದ್ದೇನೆ. ಸೊ ಇವರ ಒಂದು ಕೃತಿ ನಾ ಬಸ್ಯ ಅಂತಾನೆ ಅದರ ಹೆಸರು, ಪುಸ್ತಕದ ಹೆಸರು. ಆ ಕವಿತೆ ಹೇಳುತ್ತೆ, ಬಹುಶಃ ಆ ಕವಿತೆ ಏನು ಹೇಳುತ್ತೋ ಅದೇನೆ ಸಿದ್ದನಗೌಡ ಪಾಟೀಲ್ ಅವರ ಒಂದು ಧೋರಣೆಯನ್ನು ಕೂಡ ಹೇಳುತ್ತೆ. ಆ ಕವಿತೆ ಹೆಸರು ನಾ ಬಸ್ಯ ಅಂತ. ಆ ಅಯ್ಯನರ ಹುಡುಗ ಐನೂರು, ಆ ಐನೂರು ಹುಡುಗ ಬಸಯ್ಯ ಅಂತ, ಗೌಡ್ರ ಹುಡುಗ ಬಸನಗೌಡ ಅಂತ, ಬಣಜಿಗೇರ ಬಸವರಾಜನಂತ, ಆ ಕುರುಬರ ಹುಡುಗ ಬಸಪ್ಪ ಅಂತ, ನಾ ಬಸ್ಯ ಅಂತ ಯಾಕಂದ್ರ ನಾ ಬಲ್ಯ ಅಂತ. ಸೊ ಇದು ಸಿದ್ದನಗೌಡ ಪಾಟೀಲರ ಕವಿತೆ. ಬಸವರಾಜ ಕಟ್ಟಿಮನಿಯವರು ಇವರ ನಾ ಬಸ್ಯ ಅಂತ ಕವಿತೆಗೆ ಮುನ್ನುಡಿ ಬರೀತಾ ಹೇಳ್ತಾರೆ ಏನಂತಂದ್ರೆ, ಬಹುಶಃ ಇವತ್ತಿನ ದಲಿತರ ಸಂಕಟಗಳನ್ನ ದಲಿತರೇ ಹೇಳಬೇಕು ಅನ್ನೋದು ಒಂದು ಕಡೆ ಇದ್ರೆ, ಆ ದಲಿತರಷ್ಟೇ ಆ ನೋವನ್ನ ಉಂಡವರು, ನೋಡಿದವರು ಮತ್ತೆ ಅವರಿಗಾಗಿ ಹೋರಾಡಿದವರು ಯಾರಾದರೂ ಇದ್ರೆ ಅದು ಸಿದ್ದನಗೌಡ ಪಾಟೀಲ್ ಕೂಡ ಅಂತ. ಯಾಕೆ ಅಂತಂದ್ರೆ ಆ ಅಯ್ಯನಾರ ಹುಡುಗ ಬಸ್ಯ ಅಂತ ಬರೀತಾನಲ್ಲ, ಹಾಗಾಗಿ ಅಂದ್ರೆ ಯಾರು ಬಸಯ್ಯ ಅಂತ ಹೇಳಿ ಒಂದು ತಲೆ ಎತ್ತಿ ಊರಲ್ಲೆಲ್ಲ ಓಡಾಡ್ತಾ ಇರಬೇಕಾಗಿತ್ತೋ ಆ ಹುಡುಗ ಬರೆಯೋದು ನಾ ಬಸ್ಯ ಅಂತ ಕ್ಲೈಮ್ ಮಾಡ್ತಾರೆ. ಅಂದ್ರೆ ಅಷ್ಟರ ಮಟ್ಟಿಗೆ ಒಂದು ತುಳಿತಕ್ಕೊಳಗಾದ ಲೋಕದ ಬಗ್ಗೆ ಅವರು ಹೋರಾಟದಲ್ಲಿ ತೊಡಗಿಸಿಕೊಂಡಿದ್ರು ಅಂತ. ಸೊ ಬಸವರಾಜ ಕಟ್ಟಿಮನಿಯವರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದ್ರೆ, ಸಿದ್ದನಗೌಡ ಪಾಟೀಲರ ಲೇಖನಿಯಿಂದ ಹೊರಬೀಳುವ ಕವನಗಳೆಲ್ಲ ಇವರ ಹೃದಯದಿಂದ ಸಿಡಿದೇಳುವ ಬೆಂಕಿಯ ಕಿಡಿಗಳು ಅಂತ ಕಟ್ಟಿಮನಿಯವರು ಬರೀತಾರೆ. ಅದು ನೋಡಿದಾಗ ನನಗೆ ತುಂಬಾ ಜ್ಞಾಪಕ ಆಗಿದ್ದು, ಆಗ್ಲೇ ಹೇಳಿದ್ರು ಕಾಮ್ರೇಡ್ ಅಂತ ಹೇಳಿದೆ, ನಮ್ಮ ಲೋಕೇಶ್ ಹೇಳಿದ್ರು, ಕಾಮ್ರೇಡ್ ಅಂತ ಬಣ್ಣಿಸದೆ ಸಿದ್ದನಗೌಡ ಪಾಟೀಲರನ್ನು ನಾವು ಮುಂದುವರಿಸೋಕೆ ಸಾಧ್ಯನೇ ಇಲ್ಲ ಅಂತ. ಚೆಗೆವಾರ ಹೇಳ್ತಾನೆ ಏನಂತಂದ್ರೆ, ಇಫ್ ಯು ರೇಜ್ with every injustice done in this world, then you are my comrade. ಅಂದ್ರೆ ಜಗತ್ತಿನ ಯಾವುದೇ ಕಡೆ ನಡೆಯುವಂತಹ ಒಂದು ಅನ್ಯಾಯಕ್ಕೆ ನೀನು ಕುದಿದ್ರೆ ನೀನು ನನ್ನ ಸಂಗಾತಿ. ಅಂದ್ರೆ ಯಾರ್ಯಾರು ನೊಂದವರ ಪರವಾಗಿ
ಖುದ್ದು ಎದ್ದೇಳ್ತಾರೋ ಅವರೆಲ್ಲರೂ ಕೂಡ ಸಂಗಾತಿಗಳು. ಆ ಅರ್ಥದಲ್ಲಿ ನಿಜಕ್ಕೂ ಕೂಡ ಕಾಮ್ರೇಡ್ ಅಂತಂದ್ರೆ ಸಿದ್ದನಗೌಡ ಪಾಟೀಲರು ಮತ್ತೆ ಅವರಂತಹವರು. ಸೊ ಇಲ್ಲಿ ಈ ಸಭಾಂಗಣದಲ್ಲಿ ಅದೇ ರೀತಿ ಸಮುದಾಯ ಸಾಂಸ್ಕೃತಿಕ ತಂಡದ ಮೂಲಕ ಸಾಂಸ್ಕೃತಿಕ ಲೋಕವನ್ನ ಒಂದು ರೀತಿಯಲ್ಲಿ ಜನಪರ ಮಾಡಿದಂತಹ ಸಮುದಾಯ ತಂಡದ ಮುಖ್ಯಸ್ಥರಾದಂಥ ಸಿ ಕೆ ಗುಂಡಣ್ಣ ಅವರು ಕೂಡ ಇದ್ದಾರೆ ಇದರಲ್ಲಿ. ಸೊ ಸಿ ಕೆ ಗುಂಡಣ್ಣ ಅವರು ಅಂದ್ರೆ ಯಾಕೆ ಸಿದ್ದನಗೌಡ ಪಾಟೀಲರು ಅಂತಂದಾಗ ಎಲ್ರಿಗೂ ಕೂಡ ನಮ್ಮ ಸಂಗಾತಿ ಅಂದ್ಕೊಂಡೇ ಬಂದಿರೋದು. ಸೊ ಅದು ಒಂದು ರೀತಿ ಹೇಗೆ ಅಂತಂದ್ರೆ ಇದು ಅವಾರ್ಡ್ ಬಂದಿರೋದು ಸಿದ್ದನಗೌಡ ಪಾಟೀಲರಿಗೆ, ಆದರೆ ಅದನ್ನು ಎಲ್ಲರೂ ಕೂಡ ನಮಗೆ ಬಂದ ಒಂದು ಪ್ರಶಸ್ತಿ ಅಂತ ಭಾವಿಸ್ತಾರೆ. ಯಾಕೆಂತಂದ್ರೆ ಸಿದ್ದನಗೌಡ ಪಾಟೀಲರು ಅದು ಸಮೂಹದವರು, ಅವರ ವ್ಯಕ್ತಿ ಅಲ್ಲ, ಅವರೊಂದು ಸಮೂಹದ ಪ್ರತಿನಿಧಿ ಆಗಿರೋದ್ರಿಂದ ಆ ರೀತಿಯ ಒಂದು ಇದು ಬರುತ್ತೆ. ನಾನು ಮತ್ತೆ ಸಿದ್ದನಗೌಡರು ಹೋರಾಟಗಳ ಮೂಲಕ ನಾವು ಬಂದವರು. ವಿದ್ಯಾರ್ಥಿ ಚಳವಳಿಗೂ ಕೂಡ ಒಂದು ಮಾನ ಮರ್ಯಾದೆ ಅಂತ ಇತ್ತು ಒಂದು ಕಾಲದಲ್ಲಿ. ಅವಾಗ ವಿದ್ಯಾರ್ಥಿ ಚಳವಳಿಗಳನ್ನೇ ಒಂದು ರೀತಿ ಸಮಾಜಕ್ಕೆ ಒಂದು ಅಜೆಂಡಾನ ರೂಪಿಸ್ತಾ ಇತ್ತು. ನಿಜವಾಗಿಯೂ ಕೂಡ ಈ ಸಮಾಜಕ್ಕೆ ಬೇಕಾಗಿರೋದು ಏನು ಅನ್ನೋದನ್ನ ತುಂಬಾ ಸ್ಪಷ್ಟವಾಗಿ ಕಾಣಿಸ್ತಾ ಇದ್ದಿದ್ದೇನೆ ಕಾಲೇಜಿನ ಕ್ಯಾಂಪಸ್ನ ಅಂಗಳದಲ್ಲಿ. ಆ ಕಾಲದಲ್ಲಿ ನಾವಿಬ್ಬರು ಕೂಡ ವಿದ್ಯಾರ್ಥಿ ಚಳವಳಿಗಳ ಮೂಲಕ ನಾವು ರಂಗಕ್ಕೆ ಬಂದವರು. ಆ ನಂತರದಲ್ಲಿ ನಾನು ಸಮುದಾಯದ ಮೂಲಕ ಇನ್ನಷ್ಟು ವಿವೇಕವನ್ನ ಪಡೆದುಕೊಂಡೆ. ನಾವಿಬ್ಬರು ಬೇರೆ ಬೇರೆ ವಿದ್ಯಾರ್ಥಿ ಸಂಘಟನೆಗಳ ಮೂಲಕ ಬಂದರೂ ಕೂಡ ನಾವಿಬ್ಬರು ಕೂಡ ಸಾಕಷ್ಟು ಜಂಟಿ ಹೋರಾಟಗಳನ್ನ ಮಾಡಿದ್ವಿ. ಮತ್ತೆ ಅವತ್ತು ಯಾವುದೇ ಚಳುವಳಿ ನಡೆಸಿದ್ರು ಕೂಡ ಇಡೀ ಜನ ಅದನ್ನು ಮೆಚ್ಚುತ್ತಾ ಇದ್ರು, ಬೆಂಬಲವಾಗಿ ನಿಲ್ತಾ ಇದ್ರು. ಯಾಕೆ ಅಂತಂದ್ರೆ ಅದಕ್ಕೊಂದು ನೈತಿಕತೆ ಇತ್ತು. ಆ ಕಾರಣದಿಂದಾಗಿ ಆ ವಿದ್ಯಾರ್ಥಿ ಚಳುವಳಿಗಳಿಗೆ ಅದರ ನೇತೃತ್ವವನ್ನ ವಹಿಸ್ತಾ ಇದ್ದವರು ಸಿದ್ದನಗೌಡ ಪಾಟೀಲ್. ಸೊ ಅವರು ಸಾಕಷ್ಟು ರೀತಿಯಲ್ಲಿ ಕೊಡ್ತಾ ಇದ್ದಂತ ಮುಂಗಾಣಿಕೆಗಳಿತ್ತಲ್ಲ, ಅದೇ ಅವರು ಏನು ಅನ್ನೋದನ್ನ ಸಾರುತ್ತಾ ಇತ್ತು. ಅದೇ ಮುಂದುವರಿಕೆಯಾಗಿ ನಾನು ಮತ್ತೆ ಸಿದ್ದನಗೌಡರು ಇಬ್ಬರು ಕೂಡ ಕ್ಯೂಬಾಗೆ ಭೇಟಿ ಕೊಟ್ವಿ. ಯಾಕಂದ್ರೆ ಅಲ್ಲೊಂದು ವಿದ್ಯಾರ್ಥಿ ಸಮಾವೇಶ ನಡೀತು, ವಿದ್ಯಾರ್ಥಿ ಯುವಜನರ ಸಮಾವೇಶ. ಅಲ್ಲಿಗೆ ನಾವು ಹೋದ್ವಿ. ಅಲ್ಲಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ, ಫಿಡೆಲ್ ಕ್ಯಾಸ್ಟ್ರೋ ಅಥವಾ ಕ್ಯೂಬಾ ಅಂದಿದ ತಕ್ಷಣ ತುಂಬಾ ಕೆಂಡ ಕಾಡ್ತಾರೆ. ಯಾಕೆ ಅಂತಂದ್ರೆ ಅಮೆರಿಕ ನೇತೃತ್ವದ ಮಾಧ್ಯಮಗಳಿದೆಯಲ್ಲ, ಅದು ಕ್ಯೂಬಾದ ಬಗ್ಗೆ ತುಂಬಾ ಒಂದು, ನಾವು ಯಾವಾಗಲೂ ಹೇಳ್ತೀವಿ, ಒಂದು ಪೇಪರ್ ಗೋಡೆಯನ್ನ ಎಬ್ಬಿಸಿದ್ದಾರೆ ಅಂತ. ಸೊ ಆ ರೀತಿಯಲ್ಲಿ ಒಂದು ರೀತಿಯಲ್ಲಿ ಬಿಕ್ಕಟ್ಟನ್ನ ಉಂಟು ಮಾಡಿದಾಗ ನಮ್ಮೆಲ್ಲರೂ ಕೂಡ ನಿಜವಾಗ್ಲೂ ಕೂಡ ಕ್ಯೂಬಾ ಅನ್ನೋದು ಏನು ಅಂತ ಗೊತ್ತಾಗ್ಲಿ ಅಂತ ಹೇಳಿ ಎಲ್ಲರನ್ನೂ ಒಬ್ಬೊಬ್ಬರನ್ನ ಒಂದೊಂದು ಮನೆಯಲ್ಲಿ ಉಳಿಸಿದ್ರು. ಸೊ ಎಲ್ಲರ ಅಂದ್ರೆ ಎಷ್ಟು ಜನ ಬಂದಿದ್ರು ಎಲ್ಲರೂ ಕೂಡ ಕ್ಯೂಬಾದ ಆ ಒಂದೊಂದು ಮನೆಯಲ್ಲಿ ಒಬ್ಬೊಬ್ಬರು ಪ್ರತಿನಿಧಿಗಳು ಉಳ್ಕೊಂಡಿದ್ವಿ. ಒಂದು ಸಾಯಂಕಾಲ ಇವರು ಎಲ್ಲಿ ಉಳ್ಕೊಂಡಿದ್ರು ಅದೊಂದು ಕಾರ್ಮಿಕರ ಕಾಲೋನಿ. ಸೊ ನಾನು ಉಳ್ಕೊಂಡಿದ್ದು ಇನ್ನೊಂದು ಕಡೆ. ಹಾಗಾಗಿ ಏನ್ ಮಾಡಿದೆ, ಇವ್ರ ಜೊತೆ ಹೋಗೋಣ ಅಂತೇಳಿ, ಇವ್ರು ಎಲ್ಲಿ ಉಳ್ಕೊಂಡಿದ್ದಾರೆ ನೋಡೋಣ, ಅಲ್ಲಿ ಇದೇನು ಅಂದ್ಬಿಟ್ಟು ಹೋದ್ರೆ ಅಲ್ಲಿ ಏನಾಗಿದೆ ಅಂದ್ರೆ ದೊಡ್ಡ ಗುಂಪು ಸೇರಿದೆ, ದೊಡ್ಡ ಗುಂಪು. ನಾನಿದೇನಿದು ಅಂತ ಮೊದಲು ನೋಡಿದ್ರೆ ಇವರು ಸಿದ್ದನಗೌಡ ಪಾಟೀಲ್ ಇದ್ದಾರೆ, ಇವರು ಸುತ್ತ ದೊಡ್ಡ ಕ್ಯೂಬನ್ನರ ಗುಂಪು. ನೋಡಿದ್ರೆ ಎತ್ತರವಾದ ಕಂಠದಲ್ಲಿ ಹಾಡೇಳ್ತಾ ಇದ್ದಾರೆ, ಈ ಭೂಮಿ ಮೇಲೆ ಸೂರ್ಯ ಚಂದ್ರ ಇರುವವರೆಗೂ ನಿನ್ನ ಹೆಸರು ಅಜರಾಮರ ಚೆಗೆವಾರ ಅಂತ ಹಾಡೇಳ್ತಾ ಇದ್ದಾರೆ. ಅಲ್ಲಿರೋರಿಗೆ ಕನ್ನಡ ಬರಲ್ಲ, ಆಯ್ತಾ, ಇವರಿಗೆ ಸ್ಪ್ಯಾನಿಷ್ ಬರಲ್ಲ. ಸೊ ಆದ್ರೆ ಇವರು ಕನ್ನಡದ ಹಾಡನ್ನ ಎಷ್ಟು ಹುಮ್ಮಸ್ಸಿನಿಂದ ಆಡ್ತಾ ಇದ್ರು ಅಂತಂದ್ರೆ ಅವ್ರಿಗೆ ಚೆಗೆವಾರ ಅಂತ ಕೇಳಿದ್ರು ಸಾಕು ಓ ಅಂತ ಚಪ್ಪಾಳೆ ತಟ್ಟಿ ಕುಡಿಯೋರು. ಅಂದ್ರೆ ಸೊ ಹೇಗೆ ಸಿದ್ದನಗೌಡರ ಪಾಟೀಲರು ಎಂತಹವರನ್ನು ಕೂಡ ತಮ್ಮತ್ತ ಸೆಳೆಯೋಬಲ್ಲಂತ ಒಂದು ಸೂಜಿಗಲ್ಲಿನ ಆಕರ್ಷಣೆ ಇದೆ ಅನ್ನೋದಕ್ಕೆ ಅದು ಸಾಕ್ಷಿಯಾಗಿದೆ. ಆಗಲೇ ಶಿವಾನಂದ್ ಹೇಳಿದ್ರು ಅವರ ಹಾಡುಗಳು ಅಂತ, ಅವರ ಹಾಡುಗಳನ್ನು ಕೇಳಬೇಕು. ಸೊ ಅದ್ಭುತವಾಗಿ ಹೋರಾಟದ ಹಾಡುಗಳನ್ನ ಕಟ್ಟಿಕೊಟ್ಟವರು, ಮತ್ತೆ ಅದಕ್ಕೊಂದು ಚೈತನ್ಯ ಕೊಟ್ಟು ಮುನ್ನಡೆಸ್ತಾ ಇದ್ದಂತ ಸಿದ್ದನಗೌಡ ಪಾಟೀಲರು. ಸೊ ಸಿದ್ದನಗೌಡ ಪಾಟೀಲರು ಹೊಸತು ಪತ್ರಿಕೆಯ ಪ್ರಧಾನ ಸಂಪಾದಕರು. ಮತ್ತೆ ಹೊಸತು ಪತ್ರಿಕೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರಬೇಕು, ಈಗಾಗಲೇ ಸಾಕಷ್ಟು ವರ್ಷಗಳಿಂದ ಸುಮಾರು 21ನೇ ವರ್ಷ, ಈಗ 27 ವರ್ಷದಿಂದ ಹೊಸತು ಪತ್ರಿಕೆ ಬರ್ತಾ ಇದೆ. ಮತ್ತೆ ಈ ಆಲ್ಟರ್ನೇಟ್ ಮ್ಯಾಗಝೈನ್ ಅಂತ ಏನ್ ಹೇಳ್ತೀವಿ, ಸೊ ಆ ರೀತಿಯಲ್ಲಿ ಒಂದು ರೀತಿಯ ಇನ್ನೊಂದು ರೀತಿಯ ಆಲೋಚನೆಗಳನ್ನ ಇವತ್ತಿನ ಸಮಾಜದಲ್ಲಿ ಕಟ್ಟಿಕೊಂಡು, ಯಾಕಂದ್ರೆ ಇವತ್ತು ಮಾಧ್ಯಮಗಳು ಏನಾಗಿದೆ ಅನ್ನೋದು ನಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಸೊ ವ್ಯಾಪಾರಕ್ಕೆ ನಿಂತಿರುವ ಮಾಧ್ಯಮಗಳ ಮಧ್ಯೆ ನಿಜಕ್ಕೂ ಕೂಡ ಜನರ ಕಣ್ಣಿನಿಂದ
ಹೇಗೆ ಒಂದು ಸಮಾಜವನ್ನು ನೋಡಬೇಕು ಅನ್ನೋದನ್ನ ಹಲ್ಲು ಕಚ್ಚಿ 27 ವರ್ಷಗಳಿಂದ ಕಟ್ಟಿಕೊಡ್ತಾ ಇರೋದು ಹೊಸತು ಪತ್ರಿಕೆ. ಅದರ ಪ್ರಧಾನ ಸಂಪಾದಕರು ಸಿದ್ದನಗೌಡ ಪಾಟೀಲ್ ಅವರು. ಹಾಗಾಗಿ ಮತ್ತೆ ಅದಷ್ಟೇ ಅಲ್ಲ, ಆಗಲೇ ಹೊಸತು ಮಾತ್ರ ಅಲ್ಲ, ಹೊಸತು ಹಿಂದೆ ಕೂಡ ಅವರು ಸಾಕಷ್ಟು ಕಾಲ ಅವರ ಪಕ್ಷದ ಪತ್ರಿಕೆಗಾಗಲಿ ಅಥವಾ ಯುವಜನ ಪತ್ರಿಕೆ ಆಗಿನ ಕಾಲಕ್ಕೇನೆ, ಅಂದ್ರೆ ಅವ್ರು ಇನ್ನೂ PUC ಡಿಗ್ರಿನಲ್ಲಿ ಇರಬೇಕಾದ್ರೇನೆ ಅವರು ಪತ್ರಿಕೆಯನ್ನ ಹುಟ್ಟು ಹಾಕಿದವರು. ಸೊ ಯುವಜನರ ಸಮಸ್ಯೆಗಳನ್ನ ತಿಳಿಸಬೇಕು ಎಲ್ಲರಿಗೂ ಅಂತೇಳಿ. ಸೊ ಆ ರೀತಿಯಲ್ಲಿ ಒಂದು ಹೋರಾಟವನ್ನ ಎಲ್ಲರ ಮುಂದೆ ಇಟ್ಟವರು. ಅಷ್ಟೇ ಅಲ್ಲ, ನವ ಕರ್ನಾಟಕ ಪ್ರಕಾಶನ ಏನಿದೆ, ಸೊ ಅದು ಮನುಷ್ಯ ಕುಲದ ಸೇವೆಗೆ ಅಂತ ತನ್ನ ಘೋಷಣೆಯನ್ನು ಹಾಕೊಂಡಿದೆ. ಮೊದಲು ಅದರ ಹೆಸರು ಮನುಕುಲದ ಸೇವೆಗೆ ಅಂತಿತ್ತು ಘೋಷಣೆ. ಸೊ ಅದನ್ನ ಸಿದ್ದನಗೌಡ ಪಾಟೀಲ್ ಯೋಚನೆ ಮಾಡಿ, ಇಲ್ಲ ಈಗ ಯಾಕೋ ಕಾಲ ಬದಲಾದಾಗೆ ನಾವು ಕೂಡ ಚೇಂಜ್ ಆಗಬೇಕಾಗಿದೆ ಅಂತೇಳಿ ಅದನ್ನ ಮನುಷ್ಯ ಕುಲದ ಸೇವೆಗೆ ಅಂತೇಳಿ ಪುಸ್ತಕಗಳು ಅಂತೇಳಿ ಚೇಂಜ್ ಮಾಡಿ, ಅಂದ್ರೆ ಅದು ಎಲ್ಲವೂ ಕೂಡ ಅವರ ಧೋರಣೆಯನ್ನ ತೋರಿಸುತ್ತೆ. ಸೊ ಇಷ್ಟೆಲ್ಲದನ್ನು ಹೇಳಬೇಕಾದ್ರೆ ಒಂದು ಪುಟ್ಟ ಸಂಗತಿಯನ್ನ ನಾನು ಹೇಳಬೇಕು. ಏನಂತಂದ್ರೆ, ಮಾನ್ಯ ಸಿದ್ದನಗೌಡ ಪಾಟೀಲ್ರವರಿಗೆ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿ ಬಂದಲ್ಲ, ಆ ಪ್ರಶಸ್ತಿಯ ಆಯ್ಕೆ ಸಮಿತಿಯ ಸದಸ್ಯನಾಗಿ ನಾನು ಕೂಡ ಇದ್ದೆ. ಸೊ ನನಗೆ ಖುಷಿಯಾಗಿದ್ದೇನೆಂತಂದ್ರೆ, ಒಂದು ಆ ಆಯ್ಕೆ ಸಮಿತಿ ಅಧ್ಯಕ್ಷತೆಯನ್ನು ವಹಿಸಿದ್ದು ಕೆ ಮರಳುಸಿದ್ದಪ್ಪ ಅವರು. ಕೆ ಮರಳುಸಿದ್ದಪ್ಪ ಅವರಿದ್ರು, ಮೀನಾಕ್ಷಿ ಬಾಳಿ ಅವರಿದ್ರು, RJD ನಾಗರಾಜ್ ಅವರಿದ್ರು, ಸೊ ಲಡಾಯಿಯ ಬಸು ಇದ್ರು. ಸೊ ಹೀಗೆ ಸಾಕಷ್ಟು ಜನರು ಇದ್ದಂತಹ ಆ ಒಂದು ಸಭೆ ಏನಿತ್ತು, ಅವರೆಲ್ಲರೂ ಕೂಡ ಒಂದು ರೀತಿ ಯುನಾನಿಮಸ್ ಆಗಿ ಸಿದ್ದನಗೌಡ ಪಾಟೀಲ್ರ ಹೆಸರನ್ನ ಅನುಮೋದಿಸಿದ್ರು. ಯಾಕೆ ಅಂತಂದ್ರೆ ಅದೇ ತೋರಿಸುತ್ತೆ, ಏನಂದ್ರೆ ಸಿದ್ದನಗೌಡ ಪಾಟೀಲ್ರು ಎಂತಹ ಒಂದು ಸಮಾಜದ ಅಂಗಗಳಿಗೂ ಕೂಡ ಅವರು ತಲುಪಿದವರು. ಹಾಗಾಗಿ ಸಿದ್ದನಗೌಡರು ಎಲ್ರಿಗೂ ಗೊತ್ತು, ಅವರ ಹೋರಾಟಗಳು ಗೊತ್ತು, ಅವರ ಆಶಯಗಳು ಗೊತ್ತು. ಹಾಗಾಗಿ ಈ ಸರ್ಕಾರದ ಪ್ರಶಸ್ತಿಗಳಿಗೆ ಮೌಲ್ಯಗಳೇ ಬಿದ್ದು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಸೊ ಮೌಲ್ಯಗಳನ್ನ ದಕ್ಕಿಸಿಕೊಡುವಂತ ಒಂದು ಸಣ್ಣ ಸಣ್ಣ ಮಿಂಚುಗಳು ಆಗಾಗ ಬರುತ್ತೆ. ಅಂಥದ್ದು ಸಿದ್ದನಗೌಡ ಪಾಟೀಲರಿಗೆ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿ ಬಂದಿರೋದು. ಅದು ಸಿದ್ದನಗೌಡರಿಗೂ ಒಂದು ಮೌಲ್ಯ ತಂದುಕೊಡಿದೆ. ಹಾಗೇನೆ ಆ ಪ್ರಶಸ್ತಿಗೂ ಕೂಡ ಸಿದ್ದನಗೌಡ ಪಾಟೀಲ್ ಹೆಸರಿರೋದ್ರಿಂದ ಅದಕ್ಕೂ ಮೌಲ್ಯ ಬಂದಿದೆ ಅಂತ ನಾನು ಅನ್ಕೊಳ್ತೇನೆ. ಸೊ ಅಭಿನಂದನೆಗಳು.